ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ ನನಗೆ ತುಂಬ ಇಷ್ಟವಾದಂತಹ ವಿಷಯ ಇದು. ಈಗಾಗಲೇ ಕೆಲವು ವಿಡಿಯೋ ಈ ವಿಷಯದ ಮೇಲೆ ಮಾಡಿ ಹಾಕಿದ್ದೇನೆ. ನನಗೆ ಅರ್ಥ ಆಗಿದೆ ನಿಮ್ಮ ಪರಿಸ್ಥಿತಿ ಈಗೇನಿದೆಯೋ ಅದು ನಿಮ್ಮ ಮನಸ್ಥಿತಿ ಪ್ರಕಾರ ಇದೆ ಅಂತ. ಹೌದಾ ಸರ್? ಹೇಗೆ ಸರ್ ಹೇಳ್ತೀರಿ? ನೋಡ್ರಿ, ನೀವು ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತೀರಿ, ನೀವೇನಾಗಬೇಕಂತ ಬಯಸ್ತೀರಿ, ನಿಮ್ಮ ಚಿಂತನೆ ಏನು, ಅದೆಲ್ಲ ನಮ್ಮ ಸರಿ ಬಾಯಿನಲ್ಲಿ ಬರ್ತದೆ. ಇಲ್ಲಿ ಥಾಟ್ಸ್ ಆಗ್ತದೆ, ಇಲ್ಲಿ ವರ್ಡ್ಸ್ ಇರುತ್ತೆ. ಸೇಮ್ ವೇ ಆಕ್ಷನ್ಸ್ ಆಗ್ತದೆ. ನಾವು ನಮ್ಮ ಬದುಕನ್ನ ನೋಡುವ ರೀತಿ ನೀತಿಗಳು, ದೃಷ್ಟಿಕೋನ ತುಂಬ ತುಂಬ ಸಹಾಯ ಮಾಡುತ್ತೆ. ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅಂತ ನಾವಂತೂ ಹೇಳ್ತಾನೆ ಇರ್ತೀವಿ. ಸುಮಾರು ಜನ ನಮ್ಮ ಪರಿಸ್ಥಿತಿಗೆ ನಂದು ಹಿಂದಿನ ಜನ್ಮ ಕಾರಣ, ಇನ್ಯಾವುದೋ ಕಾರಣ, ನಮ್ಗೆ ಯಾರ ಸಂಬಂಧಿಗಳು ಸರಿಯಾಗಿ ಕೈ ಕೊಟ್ಟರು, ಇವೆಲ್ಲ ಹೇಳ್ತಾ ಇರ್ತೀವಿ. ಆದರೆ ಆಗಿದ್ದು ಆಯಿತು, ವಾಟ್ ನೆಕ್ಸ್ಟ್ ಅಂತ ಕೇಳುವ ವ್ಯವಧಾನದಲ್ಲಿ ನಾವು ಇರೋದಿಲ್ಲ. ಹಾಗಾಗಿ ನೀವು ಕಾಮೆಂಟ್ ಬಾಕ್ಸಲ್ಲಿ ವಾಟ್ ನೆಕ್ಸ್ಟ್ ಅಂತ ಒಂದ್ಸಲಿ ಟೈಪ್ ಮಾಡಿ. ವಾಟ್ ನೆಕ್ಸ್ಟ್ ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ಮುಂದೇನು ಅಂತ ಟೈಪ್ ಮಾಡಿ. ಇವತ್ತು ನಮ್ಮ ಪರಿಸ್ಥಿತಿ ನನಗೆ ಅನುಕೂಲಕರವಾಗಿಲ್ಲದಿದ್ದರೆ ನನಗೆ ಹೇಗೆ ಬೇಕೋ ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕೆಂದರೆ ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡಿಕೊಳ್ಳಿ. ಯಾವಾಗ ನಿಮ್ಮ ಮನಸ್ಥಿತಿಯನ್ನು ಅರಿತುಕೊಳ್ಳುತ್ತೀರೋ ಆಗ ನಿಮ್ಮ ಬದುಕಿನಲ್ಲಿ ನೀವು ಏನು ಆಗಬೇಕೋ ಅದನ್ನು ಆಗುತ್ತೀರಿ. ಕೆಲ ವರ್ಷಗಳ ಹಿಂದೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಆಕ್ಟಿವ್ ಆದೆ. 50,000 ಸಬ್ಸ್ಕ್ರೈಬರ್ಸ್ ಆದರು. ಹೌದು, ಬೇರೆಯವರು ಕೆಲವರು ಇನ್ನೂ ಬೇಗ 50,000 ಕ್ರಾಸ್ ಆಗ್ತದೆ. ಆದರೆ ಯೋಚನೆ ಇಲ್ಲ, ನಾವು ಸಕಾರಾತ್ಮಕವಾದ ವಿಚಾರಗಳನ್ನು ಕೂಡ ಸ್ಪಂದಿಸುತ್ತಾರೆ, ಬೆಂಬಲಿಸುತ್ತಾರೆ ಎನ್ನುವುದು ಇದರಿಂದ ಗೊತ್ತಾಗ್ತದೆ. ಆದರೆ ಹೆಚ್ಚಿನ ಜನ ನಕಾರಾತ್ಮಕ ವಿಚಾರಗಳು, ಮನರಂಜನೆಯ ವಿಚಾರಗಳಿಗೆ ಹೆಚ್ಚು ಆದ್ಯತೆ ನೀಡ್ತಾರೆ. ಆದರೆ ಯಾರು ಶೈಕ್ಷಣಿಕವಾಗಿ ಪ್ರೇರಣಾತ್ಮಕವಾದದ್ದು, ಬದಲಾವಣೆ ಮತ್ತು ಪರಿವರ್ತನೆಗೆ ಪೂರಕವಾದದ್ದು ವಿಚಾರಗಳ ಕಡೆಗೆ ಗಮನ ಕೊಡುತ್ತಾರೆ, ಅವರು ಜೀವನದಲ್ಲಿ ತಮ್ಮ ಬದುಕನ್ನು ತಾವು ಹೇಗೆ ಕಳೆಯಬೇಕೋ ಹಾಗೆ ಕಳೆಯುವುದನ್ನು ಗಮನಿಸಿದ್ದೇನೆ. ನನಗೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಪರಿಚಯ. ಓಕೆ, ಅವ್ರ ಜೊತೆ ಕಳೆದ ವರ್ಷ ಒಂದು ಬುಕ್ ರಿಲೀಸ್ ಟೈಮ್ನಲ್ಲಿ ಭೇಟಿಯಾಗಿದ್ದೆ. ಪದ್ಮಶ್ರೀ ಬಂದಿದ್ದಾರೆ ಈಗ, ಪದ್ಮಶ್ರೀ ಪ್ರಶಸ್ತಿ. ಈ ವಿಚಾರಗಳು, ಮೈಂಡ್ಸೆಟ್ಟು, ಜಯಪ್ರಕಾಶ್ ಸುಮ್ಮನೆ ಒತ್ತಡ ಒತ್ತಡ ಅಂತ ಎಲ್ಲ ಒದ್ದಾಡ್ತಾರೆ ಅಂತ. ಜೊತೆಗೆ ನಮ್ಮ ಯೂಟ್ಯೂಬ್ ಲೈವ್ಗೂ ಬಂದಿದ್ದರು, 1 ಅವರ್ ಮಾತಾಡ್ಸಿದ್ದೀನಿ. ಆ ಒತ್ತಡ, ಆ ಥರದ ವಿಚಾರಗಳ ಬಗ್ಗೆ ನೀವು ಗಮನಿಸಿ ಸ್ನೇಹಿತರೆ. ಈಗ ನಾವು ನಮ್ಮದೇ ಆದ ರೀತಿಯಲ್ಲಿ ತರಬೇತಿ ಮಾಡ್ಕೊಂಡು ಬಂದ್ವಿ. ಎಲ್ಲೇ ಹೋದ್ರು ಈಗ ಆಟೋಗ್ರಾಫು, ಫೋಟೋಗ್ರಾಫು, ಗ್ರೂಪ್ ಫೋಟೋ ಇವೆಲ್ಲ ತೆಗೆಸ್ಕೊಳ್ತಾರೆ. ನಾನು ನನ್ನ ರೆಫರೆನ್ಸ್ಗೂ ಇರಲಿ ಅಂತ ನೋಡ್ರಿ, ಬೇರೆ ಬೇರೆ ಗ್ರೂಪ್ಗೆ ಹೋದರೆ ಬೇರೆ ಬೇರೆ ಫೋಟೋಗಳನ್ನು ತಗೊಳ್ತೀನಿ. ಇವರು ಶಿಕ್ಷಕರು, ಇನ್ನೊಂದು ಸಂಸ್ಥೆಯವರು, ಇನ್ನೊಂದು ಕಾಲೇಜಿನವರು, ಬೇರೆ ಬೇರೆ ವಿಭಾಗದವರು, ಗಮನಿಸ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಬೇರೆ ಬೇರೆ ವೇದಿಕೆಯಲ್ಲಿ ಇನ್ವಾಲ್ವ್ ಆದಾಗ ಅದರ ಮಜಾನೇ ಬೇರೆ ಇರುತ್ತೆ, ಥ್ರಿಲ್ ಉಂಟಾಗ್ತದೆ. ಅದನ್ಯಾಕೆ ನೀವು ಪಡೀಬಾರ್ದು? ಈಗ ನಮ್ಗೆ ಹೇಗೆ ಬೇಕೋ ನಾವೊಂದು ಕ್ಲಾಸ್ ಮಾಡ್ಕೊಂಡು, ನಮ್ಮ ಆನ್ಲೈನ್ ಕ್ಲಾಸು, ಆಫ್ಲೈನ್ ಕ್ಲಾಸು, 1 ಡೇ ವರ್ಕ್ಶಾಪು, 2 ಡೇಸ್ ವರ್ಕ್ಶಾಪು, 3 ಡೇಸ್ ಸ್ಟೇಷನರಿ ಕ್ಯಾಂಪು, ಈ ಥರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಜೊತೆಗೆ ಆಫ್ಲೈನ್ ಪ್ರೋಗ್ರಾಮ್ ಮಾಡ್ತಾ ಮಾಡ್ತಾ ಕೆಲವು ಪುಸ್ತಕಗಳನ್ನು ಬರಿತಾ ಬರಿತಾ ನಮ್ಮ ಜೀವನದಲ್ಲಿ ಅನುಭವಗಳನ್ನು ವೃದ್ಧಿಸಿಕೊಳ್ಳುತ್ತಿದ್ದೇವೆ. ಹಾಗೆಯೇ ನಮ್ಮ ಬಳಿ ಬರುವವರು, ನಿಮ್ಮ ಬದುಕಿನಲ್ಲಿ ಬದಲಾವಣೆ ಬೇಕು, ಪರಿವರ್ತನೆ ಬೇಕು ಅಂದರೆ ವ್ಯಕ್ತಿತ್ವ ಪರಿವರ್ತನೆ ಪುಸ್ತಕ ಓದಿ ಅಂತ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಯಾಕೆ ಇಷ್ಟು ಹೇಳಿದೆ ಅಂದರೆ, ನಾನೊಬ್ಬ ಮಾತುಗಾರ ಆಗಬೇಕಂತ ಪ್ರಯತ್ನ ಪಟ್ಟೆ, ತರಬೇತುದಾರ ಆದೆ, ಮಾರ್ಗದರ್ಶಕ ಆದೆ, ಬರೆಯೋಕ್ಕಾರಂಭ ಮಾಡಿದೆ. ಈಗ 17ನೇ ಪುಸ್ತಕ ಪ್ರಿಂಟಿಂಗಲ್ಲಿದೆ. 16 ಪುಸ್ತಕ ನಿಮ್ಗೆ Amazon.in ಮತ್ತು ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ಸ್ ಮೂಲಕ ನಿಮಗೆ ಸಿಗ್ತದೆ, ಪಡಿಬೋದು. ಅಂದರೆ ನಾವು ಭಾವಿಸಿದ್ವಿ ಇದು ಹೆಂಗೆ ಅಂದರೆ, ಬಿತ್ತಿದಂತೆ ಬೆಳೆ. ನೀವೇನಿಲ್ಲಿ ಬಿತ್ತುತ್ತೀರೋ, ನೀವೇನು ಮಾಡಬೇಕೆಂದು ಬಯಸುತ್ತೀರೋ ಅದು ಆಗುತ್ತೀರಿ. ಆದರೆ ನಾವು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನೇ ಮಾಡದಿದ್ದಾಗ ನನಗೇನು ಬೇಕೋ ಅದು ಹೇಗೆ ಸಿಗುತ್ತದೆ ಸ್ನೇಹಿತರೆ? ಬೀಜ ಹಾಕಬೇಕು ಅಲ್ಲವೇ?
ನೀವು ಕೂಡ ಬಿತ್ತುವ ಕೆಲಸವನ್ನ ಮಾಡಿ ಮನಸ್ಸನ್ನು ಅರಿಯಿರಿ. ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು. ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್. ಚಿಂತನೆಯನ್ನು ಆರಂಭ ಮಾಡಿ ಬೌದ್ಧಿಕ ವಿಕಾಸ, ಬೌದ್ಧಿಕ ವ್ಯಕ್ತಿತ್ವವನ್ನು ಕೂಡ ನೀವು ವೃದ್ಧಿಸಿಕೊಳ್ಳುವ ಪ್ರಯತ್ನ ಪಡಿ. ಈ ಒಂದು ಮಾನಸಿಕ ವಿಚಾರಗಳು, ಭಾವನಾತ್ಮಕ ವಿಚಾರಗಳು, ಬೌದ್ಧಿಕ ವಿಚಾರಗಳು ಇವೆಲ್ಲವೂ ಕೂಡ ಈ ಒಂದು ವ್ಯಕ್ತಿತ್ವ ದರ್ಪಣ ಕೃತಿಯಲ್ಲಿ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ, ಆಧ್ಯಾತ್ಮಿಕ, ಆರ್ಥಿಕ ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ಉದಾಹರಣೆಗೆ, ನಮ್ಮ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಸಾರ್ ಕಡಿಮೆಲಿದ್ದೀವಿ. ಆಯ್ತು ಸ್ವಾಮಿ, ಯಾರು ಇಂಪ್ರೂವ್ ಮಾಡ್ಕೋಬಾರ್ದು ಅಂತ ನಿಮ್ಮ ಕೈ ಹಿಡ್ಕೊಂಡ. ಇವತ್ತಿಂದ ಮನಸ್ಸು ಮಾಡಿದ್ರೂ ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಷ್ಟು, ವೃದ್ಧಿಸಿಕೊಳ್ಳುತ್ತಿದ್ದಷ್ಟು ಸ್ಕಿಲ್ಸ್ ಪೇಸ್ ಯುವರ್ ಬಿಲ್ಸ್ ಅಂತಾನೆ. ಚೆನ್ನಾಗಿದಲ್ಲ? ಟೈಪ್ ಮಾಡಿ, ಸ್ಕಿಲ್ಸ್ ಪೇಸ್ ಬಿಲ್ಸ್ ಅಂತ. ಸ್ಕಿಲ್ಸ್ ಪೇಸ್ ಬಿಲ್ಸ್. ಸೊ ನೀವೇನು ಮಾಡಬೇಕು, ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ತಾ ಬರಬೇಕು. ಆ ಸ್ಕಿಲ್ಸು ನಿಮ್ಮ ಕೈ ಡೆಫಿನೆಟಾಗಿ ಹಿಡಿಯುತ್ತೆ. ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ ನಿಮ್ಮದಾಗ್ತದೆ. ಎಸ್, ವಿಜಯಪುರದ ನಮ್ಮ ನೇತ್ರಾವತಿ ಏನು ಹೇಳ್ತಾರೆ ಕೇಳೋಣ. ಎಸ್, ವಿಜಯನಗರ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರಗಳು. ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ ಅಂತ ಹೇಳಿ ಅಂದ್ರೆ ನಾವು ಮನಸ್ಥಿತಿ ಮೊದಲ ಬರೇ ಪರಿಸ್ಥಿತಿ ಬಗ್ಗೆನೆ ಮಾತಾಡ್ತೀವಿ ಸರ್. ನಂದು ಹಂಗಿಲ್ಲ ಹಿಂಗಿಲ್ಲ, ನಮ್ಮ ಜನರು ಸರಿ ಇಲ್ಲ, ಅದು ಇಲ್ಲ. ಯಾಕಂದ್ರೆ ನಾವು ಬಡತನ ಕುಟುಂಬದಿಂದ ಬಂದವ್ರು, ಏನೇನೋ ಬರೇ ಪರಿಸ್ಥಿತಿ ಬಗ್ಗೆನೆ ಮಾತಾಡ್ತೀವಿ. ಯಾಕಂದ್ರೆ ಮನಸ್ಸು ಮೊದಲು ಚೇಂಜ್ ಮಾಡ್ಕೋಬೇಕು ನಾವು. ಎಂತಲ್ಲೇ ಇರ್ಲಕ್ಕ ಮೊದಲು ಮನಸ್ಥಿತಿ ಹೆಂಗ್ ಚೇಂಜ್ ಮಾಡ್ಕೋತೇವಲ್ಲ ಹಂಗ ನಮ್ಮ ಜೀವನ ನಡೀತದ ಸರ್. ಯಾವುದೇ ಅಲ್ಲಿ ಪ್ರತಿಯೊಬ್ಬರು ಮನುಷ್ಯ ಅಂದ್ರೆ ಮೊದಲು ನಕಾರಾತ್ಮಕ ಮನಸ್ಸು ಕತ್ತಲೆ ಜೀವನವನ್ನು ಸೃಷ್ಟಿಸುತ್ತದೆ ಅಂತ ಹೇಳ್ತೇವೆ. ಯಾಕಂದ್ರೆ ಪ್ರತಿಯೊಂದು ಅಂಧಕಾರ ಕಾಣ್ತದ ನಮ್ಮ ನಕಾರಾತ್ಮಕ ಮನಸ್ಸಿನಲ್ಲಿ ಬಂತಂದ್ರ. ಅಂದ್ರೆ ಧೈರ್ಯಶಾಲಿ ಮನಸ್ಸಿಗೆ ಅಸಾಧ್ಯ ಎಂಬ ಪದವೇ ಇರುವುದಿಲ್ಲ ಸರ್. ಯಾವಾಗ ಮನಸ್ಸು ನಾವು ಸದೃಢವಾಗಿ ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಮುಂದೊಂದು ಸ್ಟೆಪ್ ಇಡ್ತೇವಲ್ಲ, ಅವಾಗ ನಮ್ಗೆ ಅಸಾಧ್ಯ ಅನ್ನೋದೇ ಇರುವುದಿಲ್ಲ. ಯಾಕಂದ್ರೆ ಎಲ್ಲಾ ಹಾದಿ ನಮ್ಗೆ ಸುಗಮವಾಗಿ, ಸರಳವಾಗಿ ಕಾಣಿಸ್ತಾ ಹೋಗುತ್ತದೆ. ಮನಸ್ಸು ಶುದ್ಧವಾದರೆ ಪರಿಸ್ಥಿತಿ ಸುಂದರವಾಗುತ್ತದೆ ಅಂತ. ಯಾವಾಗಲೂ ಮನುಷ್ಯನ ಮನಸ್ಸೇ ಕಾರಣ ಸರ್ ಯಾವುದೇ ಪ್ರತಿಯೊಂದಕ್ಕೂ. ಅದಕ್ಕ ಮನುಷ್ಯನ ಮನಸ್ಸು ಯಾವಾಗಲೂ ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಇದ್ರ ಆಂತರಿಕ ಸಂತೋಷ ಬಂದ್ರೆ ತಾನೇ ಬಾಹ್ಯ ಸಂತೋಷ, ಆನಂದ ಎಲ್ಲ ಸೃಷ್ಟಿ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಮನಸ್ಸು ಬದಲಾದರೆ ಪರಿಸ್ಥಿತಿಯು ಬದಲಾಗ್ತದ. ಅದಕ್ಕೆ ಪ್ರತಿಯೊಂದು ಮನಸ್ಸು ಯಾವುದೇ ಅಲ್ಲಿ ಅಂದ್ರೆ ಮನಸ್ಸು ಅನ್ನೋದು ಒಂದು ಕೇಂದ್ರ ಬಿಂದು ಸರ್. ಯಾವಾಗಲೂ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಹಿಡಿತಿರೋದು ಮನಸ್ಸ. ಆ ಮನಸ್ಸು ಯಾವಾಗ ನಮ್ಗೆ ಚೇಂಜ್ ಆಗ್ತದಲ್ಲ, ಆ ಪ್ರತಿಯೊಂದು ಪರಿಸ್ಥಿತಿಯು ಚೇಂಜ್ ಆಕೋತ ಹೋಗ್ತದ. ಸಂತೋಷ ಮತ್ತು ಮನಸ್ಸಿನಿಂದ ಯಾವುದೇ ಅಲ್ಲಿ ಆಂತರಿಕ ಮನಸ್ಸು ನಿಂದನೆ ಬರುವುದು ಎಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಸರ್. ಧನ್ಯವಾದ. ಎಸ್, ನೇತ್ರಾವತಿಯವರು ತಮ್ಮ ಅನುಭವದಲ್ಲಿ ಈ ವಿಚಾರವನ್ನ ಹೇಳಿದ್ರು. ನಮ್ಮ ಮನಸ್ಸನ್ನ ಬದಲಾಯಿಸಿಕೊಂಡರೆ ಖಂಡಿತವಾಗಿ ನಮ್ಮ ಪರಿಸ್ಥಿತಿ ಬದುಕಿನಲ್ಲಿ ಬದಲಾಗ್ತದೆ ಅಂತ. ಸ್ನೇಹಿತರೆ, ನಮ್ಮ ಕೃತಿಗಳು ಈ ನಿಟ್ಟಿನಲ್ಲಿ ನಿಮಗೆ ಸಹಾಯ ಮಾಡ್ತದೆ. ಓಕೆ, ನಮ್ಮೆಲ್ಲ ಪುಸ್ತಕಗಳನ್ನು ಓದಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. sapnaonline.com ಅಥವಾ ಸಪ್ನಾ ಬುಕ್ ಹೌಸ್ ಅಥವಾ amazon.in ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಇರ್ತದೆ, ಅದನ್ನು ಗಮನಿಸ್ತಾ ಬನ್ನಿ. 9341259267 ಆನ್ಲೈನ್ ಆಫ್ಲೈನ್ ಕ್ಲಾಸ್ಗೆ ಮಾಹಿತಿ ಪಡೀರಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ. ಜೊತೆಗೆ ನಮ್ಮ 2 ಯೂಟ್ಯೂಬ್ ಚಾನಲ್ಗಳನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಮತ್ತು ಜಯಪ್ರಕಾಶ್ ನಾಗತಿಹಳ್ಳಿ. ಬೆಲ್ ಬಟನ್ ಐಕಾನ್ ಮಾಡಿ, ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ನಮ್ಮ ಮುಂದಿನ ಆನ್ಲೈನ್ ಪಾರ್ಟಿಸಿಪೆಂಟ್ ಅನಂತಕೃಷ್ಣ ಮೋಹನ್ ನಮ್ಮ ಜೊತೆ ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್, ಅನಂತಕೃಷ್ಣ ಮೋಹನ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ. ಹೌದು ಸರ್, ಇವಾಗ ನಾವು ಏನ್ ಮಾಡ್ತಾ ಇದೀವೋ ಅದು ನಮ್ಮ ಮನಸ್ಸಿನ ಮೇಲೇನೆ ಆಧಾರವಾಗಿರ್ತೈತಿ. ಪ್ರತಿ ನಾವು ಏನೇ ಒಂದು ಸಾಧನೆ ಮಾಡ್ಬೇಕಾದ್ರೂ ಕೂಡ ಇವಾಗ ನಾವು ಸಾಧನೆ ಮಾಡೋರ್ನ ಎಷ್ಟೋ ಮಂದಿ ನೋಡಿರ್ತಾ ಇರ್ತೀವಿ. ನೆಗೆಟಿವ್ ಆಗಿ ಯೋಚನೆ ಮಾಡಿ ಅಲ್ಲೇ ಸ್ಟೇಬಲ್ ಆಗಿರ್ತಾರೆ. ಕೆಲವರು ತಾವು ಯಾವುದೇ ಒಂದು ಇದ್ರಲ್ಲಿ ಇದ್ರು ಕೂಡ, ಪರಿಸ್ಥಿತಿನಲ್ಲಿ ಇದ್ರು ಕೂಡ ಮನಸ್ಥಿತಿ ಚೆನ್ನಾಗಿದ್ದವರು ಸಾಧನೆ ಮಾಡಿರೋರ್ನ ನಾವು ಬಹಳಷ್ಟು ನೋಡ್ತೀವಿ. ಇವಾಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಭಗವದ್ಗೀತೆಯಲ್ಲಿ ಎದ್ಭವಂ ತದ್ಭವತಿ, ನೀನ್ ಹೆಂಗ್ ನೋಡ್ತೀವಿ ಹಂಗ್ ಕಾಣ್ತತಿ ಅಂತ ಹೇಳ್ತಾರೆ. ಅದರಂತೆ ಇವಾಗ ಡಿಸಬಿಲಿಟಿ ಇರೋಂಥವ್ರು ಕೂಡ ಎಷ್ಟೋ ಸಾಧನೆ ಮಾಡಿದ್ದಾರೆ. ಸೊ ನನಗೆ ಇಷ್ಟೇ ಕಾಲು ಹಿಂಗೆ ಆಯ್ತು ಅಂತ ಹೇಳಿ ಅಲ್ಲೇ ಕುಂದ್ರಲಿಲ್ಲ. ಅದನ್ನ ಮೀರಿ ಅವರು ಸಾಧನೆ ಮಾಡಿದ್ರು, ಇರೋ ಇದ್ರಲ್ಲಿನೇ ಬೆಳೆಸ್ಕೊಂಡ್ರು.
ಮನಸ್ಥಿತಿ ಬೆಳೆಸ್ಕೊಂಡಾಗ ಅಂತ ಸಾಧನೆ ಮಾಡಿದ್ರು ಬಹಳ ಜನ ನೋಡ್ತೀವಿ. ಆಮೇಲೆ ನಮ್ಗೆ ಏನು ಈ ನೆಗೆಟಿವ್ ಥಾಟ್ಸ್ ಎಲ್ಲ ನಮ್ಮ ಸುತ್ತಮುತ್ತಲಿನವ್ರು ಏನೇನು ನಮ್ಗೆ ಕೊಟ್ಟಿರ್ತಾರಲ್ಲ, ಅದರಂತೆ ನಮ್ಮ ಮನಸ್ಥಿತಿ ಬೆಳ್ಕೊಂಡು ನಾವು ಅದೇ ರೀತಿ ಜೀವನ ಮಾಡೋಕೆ ಸ್ಟಾರ್ಟ್ ಮಾಡಿರ್ತೀವಿ. ಅದನ್ನು ಹೊರಪಟ್ಟು ಹೊರಗ್ ಬಂದು ನಾವು ನಮ್ಮದಾದ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡಾಗ ಸಾಧನೆ ಮಾಡಿರೋರನ್ನ ನೋಡ್ತಾ ಇದ್ರಿಗಿನ ನಾವು ಅದನ್ನ ಎಷ್ಟು ಮಂದಿ ಎಷ್ಟು ಸಾಧನೆ ಮಾಡಿದಾರೆ. ನಾವು ಇವತ್ತು ಒಂದು ಒಳ್ಳೆಯವ್ರು ಬೆಳಗ್ಗೆ ಎದ್ದಾಗ ಒಂದು ಒಳ್ಳೆ ಅಪ್ರಿವೇಶನ್ಸ್ ಕೊಟ್ಕೊಂಡು ನಾವು ಈ ದಿನ ನಮ್ಗೆ ಎಲ್ಲವೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಮನಸ್ಥಿತಿಯಿಂದ ನಾವು ಒಂದು ಪಾಸಿಟಿವ್ ಥಾಟ್ ಇಂದ ನಾವು ಅದನ್ನ ಸ್ಟಾರ್ಟ್ ಮಾಡಿದ್ರೆ ಅದೆಲ್ಲವನ್ನೂ ಚೇಂಜ್ ಆಗುತ್ತೆ ಅಂತ ಈಗ ನಮ್ಮಲ್ಲಿ ಆ ಅಪ್ರಿವೇಶನ್ಸ್ ಥಾಟ್ಸ್ ಕೂಡ ಇವಾಗ ವರ್ಕ್ ಮಾಡ್ತಾ ಇದೆ. ಮನಸ್ಸಿನ ಮೇಲೆ ಎಲ್ಲವೂ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಕೂಡ ಇವಾಗ ನಮ್ಮ ಹಿರಿಯರೆಲ್ಲ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಿ ಅಂತ ಹೇಳಿರ್ತಾರೆ. ಅಯ್ಯೋ ನಮ್ದು ಏನ್ ಬಿಡಿ, ಹಾಸಿಗೆ ಇದ್ದಷ್ಟೇ ನಾವ್ ಇರ್ಬೇಕು, ಅದಲ್ಲ. ಅದನ್ನ ಮೀರಿ ನಾವು ಮನಸ್ಸಲ್ಲಿ ನಾವು ಏನಾದ್ರೂ ಸಾಧನೆ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪ, ದೃಢವಾದ ಮನಸ್ಸು ಇಟ್ಕೊಂಡು ನಾವು ಸಾಧನೆ ಮಾಡೋ ಕಡೆ ಓದೋರು ಪ್ರತಿಯೊಬ್ರು ಗೆಲ್ತಾರೆ ಅನ್ನೋದಕ್ಕೆ ಎಷ್ಟೊಂದು ನಿದರ್ಶನಗಳಿದಾವೆ ಸರ್. ಹಂಗಾಗಿ ನಾವು ಯಾವತ್ತೂ ಆಗಲಿ ನೆಗೆಟಿವ್ ಆಗಿ ನಮ್ ಕೈಲಿ ಆಗೋದಿಲ್ಲ, ನಮ್ಗೆ ಇದಿಲ್ಲ, ನಮ್ದು ಇಷ್ಟೇ, ಆರ್ಥಿಕವಾಗಿರ್ಬೋದು, ಭೌತಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಎಷ್ಟೋ ಮಂದಿ ಕುದ್ದೋಗ್ತಾ ಇದ್ದಾರೆ. ಇವಾಗ ಒಬ್ಬ ಹೆಣ್ಣು ಮದ್ವೆ ಮಾಡ್ಕೊಂಡು ಒಂದ್ ಗಂಡನ ಮನೆಗೆ ಹೋದಾಗ ಅಲ್ಲಿನ ಮನಸ್ಥಿತಿಗಳು ತಕ್ಕಂತಾನೆ ಆ ಡಿಪ್ರೆಷನ್ಗೆ ಹೋಗಿ ಅವ್ರು ಏನೋ ಹಂಗೆ ಪಾತಾಳಕ್ಕೆ ಹೋಗುವಂತ ಸಿಚುವೇಶನ್ ಅಲ್ಲಿ ಮನಸ್ಥಿತಿ ದೊಡ್ಡದಾಗಿ ಮಾಡಿಕೊಂಡು ದೊಡ್ಡ ಸಾಧನೆ ಮಾಡಿ ಅದೇ ಮನೆಯಲ್ಲೇ ಓದಿ ದೊಡ್ಡವರಾಗಿ ಮಕ್ಕಳನ್ನ ಬೆಳೆಸಿ ಸಾಧನೆ ಮಾಡಿರುವಂತದನ್ನು ನಾವು ಕಾಣ್ತೀವಿ. ಇಂತ ಒಂದು ನೀವು ಸಬ್ಜೆಕ್ಟ್ ಏನ್ ಕೊಟ್ಟಿದ್ದೀರಿ ಇವತ್ತು, ಇದು ಸಾಮಾನ್ಯದ ವಿಷಯ ಅಲ್ಲ. ಪ್ರತಿಯೊಬ್ಬ ಮನುಷ್ಯನು ಕುಂಠಿತವಾಗಿ ಬಿದ್ದಿರುವಂತ ಮನುಷ್ಯನು ಎಬ್ಬಿಸುವಂತಹ ಒಂದು ಥಾಟ್ ಜನರೇಟ್ ಮಾಡುವಂತ ಪದ ನೀವು ಇವತ್ತು ನಮ್ಗೆಲ್ಲರಿಗೂ ಎಚ್ಚರಿಕೆಯಿಂದ ನೀಡಿರ್ತೀರಿ ಸರ್. ಯಾಕಂದ್ರೆ ಯಾವಾಗ್ಲೂ ನಾವು ಯಾವ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಕ್ ಸ್ಟಾರ್ಟ್ ಆಗ್ತೀವೋ ನಮ್ ಜೀವನ ಕೂಡ ಅದೇ ರೀತಿ ಪ್ರಾರಂಭವಾಗ್ತೈತಿ. ಇವಾಗ ಎಷ್ಟೋ ಮಂದಿ ನಮ್ ಕೈಲಿ ಆಗೋದಿಲ್ಲ ಅನ್ನೋದ್ರು ಕೂಡ ಸಾಧನೆ ಮಾಡಿ ನಿಮ್ಮಂತವರ ಕೃತಿಗಳಾಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಅವನ್ನೆಲ್ಲ ಅಳವಡಿಸ್ಕೊಂಡಾಗ ಯಾವ್ದು ಸಾಧ್ಯವಿಲ್ಲ ಅನ್ನೋದಕ್ಕಿಲ್ಲ. ಮನಸ್ಥಿತಿ ಚೆನ್ನಾಗಿರ್ಬೇಕು, ನೀವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀರಿ ಅಂತ ನಿಮ್ಮ ಒಂದು ಪದದ ಒಂದು ಅರ್ಥೈಸುವ ಸಾಧನೆ ಮಾಡಿರೋರು ಕೂಡ ಈ ಕಣ್ಮುಂದೆ ಕಾಣ್ತಾ ಇದೆ. ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಎಸ್, ನೀವು ಮೂರು ಜನ ತುಂಬಾ ಚೆನ್ನಾಗಿ ನಿಮ್ಮ ಅನಿಸಿಕೆಗಳನ್ನ ಹೇಳಿದ್ರಿ. ಕೆಲವರು ಕೇಳ್ತಾರೆ, ಸರ್ ಅನ್ವಾಂಟೆಡ್ ಥಾಟ್ಸ್ ಬರುತ್ತಲ್ಲ ಸರ್ ಅಂತ. ಬರ್ಲಿ, ನೂರಾರು ಥಾಟ್ಸ್ ಬರ್ಲಿ. ಈಗ ನಮ್ಮ ತಲೆ ಮೇಲೆ ಮೋಡ ಹೋಗ್ತಾ ಇರತ್ತಪ್ಪ, ಆ ಮೋಡ ಹೆಂಗೋಯ್ತು ಅಂತ ತಲೆ ಕೆಡಿಸ್ಕೊತೀರ, ನೋಡೋದೆ ಚೆನ್ನಾಗಿದೆ ಅಂತ ಅನ್ಕೊಂತೀವಿ. ಅದ್ರ ಪಾಡಿಗೆ ಬರ್ತವೆ, ಹೋಗಕ್ ಬಿಟ್ಬಿಡ್ಬೇಕು. ಯಾವುದು ನಮಗೆ ಬೇಕೋ ಅದು ಮಾತ್ರ ಇಟ್ಕೋಬೇಕು. ಅರ್ಥ ಆಯ್ತಾ? ವೆರಿ ಕ್ಲಿಯರ್. ಅನ್ವಾಂಟೆಡ್ ಎಲ್ಲ ಈ ಮೋಡ ನಮ್ಮ ತಲೆ ಮೇಲೆ ಹೋದಂಗೆ ಹೋಗ್ಬಿಡ್ಲಿ. ಏನಂತೀರಾ? ನಿಮ್ಗೆ ಅರ್ಥ ಆಯ್ತು? ನಿಮ್ಮ ಜೀವನದಲ್ಲಿ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿ ಸಂತೋಷವಾಗಿ ಸೆಲೆಬ್ರೇಟ್ ಮಾಡಬೇಕು, ಆಚರಣೆ ಮಾಡಬೇಕು. ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಯಾವಾಗ ಸಾಧ್ಯ? ನಿಮ್ಮ ಮನಸ್ಥಿತಿಯನ್ನ ಗಟ್ಟಿಗೊಳಿಸಿಕೊಂಡಾಗ, ನಿಮ್ಮ ಮನಸ್ಸನ್ನು ಹತೋಟಿಗೆ ತೆಗೆದುಕೊಂಡಾಗ, ಮನಸ್ಸಿನ ಮೂಲಕ, ಧ್ಯಾನದ ಮೂಲಕ ಇವತ್ತು ನಮ್ಮ ಭಾವನೆಗಳನ್ನ ಹತೋಟಿಗೆ ತಂದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಕೆಲವೊಂದು ಆರೋಗ್ಯದ ಅಂಶಗಳನ್ನ ಪಾಲಿಸಲಿಕ್ಕೆ ಸಾಧ್ಯತೆ ಇದೆ. ಮಾನಸಿಕ ಶಾಂತಿ ಹೊಂದೋದಕ್ಕೆ ಸಾಧ್ಯತೆ ಇದೆ. ಓಕೆ, ಅಂದ್ರೆ ಒಂದು ಧ್ಯಾನ, ಒಂದು ಟಿಪ್ಸ್ ಹೇಳಿದೆ ನಾನು. ಈಗ ನಮ್ಗೇನೋ ಟೆಕ್ನಿಕ್ ಬೇಕು ಸರ್, ನನ್ನ ಮನಸ್ಥಿತಿ ಏನೇನೋ 108 ಬರ್ತಾ ಇರ್ತದೆ ಸರ್, ಹಳೆದನ್ನ ಮರೆಯಕ್ಕಾಗಲ್ಲ ಸರ್. ನೀವು ಯಾವಾಗ ವೆನ್ ಯು ಫೋಕಸ್ ಆನ್ ಪರ್ಟಿಕ್ಯುಲರ್ಲಿ ಒನ್ ಥಿಂಗ್, ಅಂದ್ರೆ ಒಂದೇ ವಿಚಾರದ ಬಗ್ಗೆ ನೀವು ನಿಜವಾಗಿ ಫೋಕಸ್ ಮಾಡ್ತಾ ಇದ್ರೆ ಖಂಡಿತವಾಗಿ ಅನ್ವಾಂಟೆಡ್ ಎಲ್ಲ ಸೈಡ್ಗೆ ಹೋಗ್ತದೆ. ಬೀಯಿಂಗ್ ಇನ್ ದ ಪ್ರೆಸೆಂಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ನೀವೆಲ್ಲರೂ ಪ್ರೆಸೆಂಟ್ನಲ್ಲಿ ಇದ್ದುಕೊಳ್ಳಿ. ಇನ್ವಾಲ್ವ್ ಟು ಎವಾಲ್ವ್. ನೀವು ಯಾವ ಕೆಲಸ ಮಾಡ್ತಾ ಇದ್ರು ಅದ್ರಲ್ಲಿ ಸಂಪೂರ್ಣ ತೊಡಗಿಸ್ಕೊಳ್ಳಿ. ಫೋಕಸ್ ನಿಮ್ದಾಗ್ತದೆ, ಕಾನ್ಸಂಟ್ರೇಷನ್ ನಿಮ್ದಾಗ್ತದೆ. ನಿಮ್ಮ ಮನಸ್ಥಿತಿ, ನಿಮ್ಮ ಪರಿಸ್ಥಿತಿಯನ್ನ ಬದಲಾಯಿಸಿ ನೀವೇನಾಗಬೇಕೋ ಅದು ಆಗುತ್ತೀರಿ. ಆಗ್ಬೇಕಲ್ಲ? ಈಗ ಕಾಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದರೆ ಸಾಧ್ಯ ಆದರೆ ಆನ್ಲೈನ್ ಕ್ಲಾಸ್ಗೂ ಜಾಯ್ನ್ ಆಗಿ 9341259267ಗೆ ಕರೆ ಮಾಡಿ. ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಬಾಯ್ ಬಾಯ್.